ಹಲೋ ಗೈಸ್, ಇವಾಗ ನಾವು ಬಂದಿರೋದು ಚಂದ್ರಮೌಳೀಶ್ವರಿ ಟೆಂಪಲ್ಲು, ರಾಮಚಂದ್ರಪುರ, ಹೊಸನಗರ ತಾಲೂಕು. ಈ ಟೆಂಪಲ್ಲು ಫುಲ್ಲು ನೀರಿಂದ ಸುತ್ತರಿಸಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಟೆಂಪಲ್ ಮಾತ್ರ ನೋಡೋಕ್ಕೆ ಭಾಳ ಸೈಕಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ಸುತ್ತಲೂ ನೀರಿಂದ ಆವರಿಸಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಗೈಸ್, ಇದೆ ನೋಡಿ ದೇವಸ್ಥಾನದ ಎಂಟ್ರಿ ಪಾಯಿಂಟ್. ಒಳಾಂಗಣದಲ್ಲಿ ಫೋಟೋಗ್ರಫಿ ಅದಕ್ಕೆ ಒಳಗೆ ಇಲ್ಲಿಂದ ತೆಗ್ದುಬಿಡ ಏನಂತಾರೆ. ಗಾಯ್ಸ್, ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಬಟ್ ಒಂದೇನಂತ ಹೇಳಿದರೆ, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೊಂದು, ಇಲ್ಲಿ ಸ್ಥಳೀಯರು ಒಂದು ಮಾಹಿತಿ ಕೊಟ್ಟಿದ್ದ ಪ್ರಕಾರ ಇಲ್ಲಿ ಶಿವ ಮಾತ್ರ ನೆಲೆಸಿರೋದಂತೆ, ಪಾರ್ವತಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ದೇವಸ್ಥಾನವನ್ನು ಅರ್ಧ ಅಂದರೆ ಒಂದು ರೌಂಡ್ ಬಂದು ಮುಕ್ಕಾಲು ಭಾಗ ಬಂದು ಅಲ್ಲಿಂದ ರಿಟರ್ನ್ ವಾಪಸ್ ಹಾಗೆ ಬರಬೇಕಂತ ಹೇಳಿದ್ರು. ಫುಲ್ ಬರಬಾರ್ದಂತೆ. ಮತ್ತು ಈ ಕಡೆಯಿಂದ ಹೋಗಿ ಮತ್ತು ಅದನ್ನು ಕವರ್ ಅಪ್ ಮಾಡ್ಕೋಬೋದು. ಬಟ್ ಫುಲ್ ಒಂದು ರೌಂಡ್ ಬರಬಾರ್ದು ಅಂತ ಹೇಳಿದ್ರು. ಮಗ ಹೇಗಿದೆ ಮಗ ಒಳಗಡೆ ವೆದರ್? ನೀವೊಂದು ಸ್ವಲ್ಪ ಕ್ಯಾಮ್ರಾ ನಾಚಿಕೆ ಗೈಸ್ ನೋಡಿ, ಕಟಿಂಗ್ ಮಾತ್ರ ಬೆಂಕಿ ನೋಡಿ. ಅವರು ಒಂದು ಹೇಳಿದರು, ಇದು ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳೋಕ್ಕೆ, ಒಂದು ಹೊಳೆಯಿಂದ ಎಳ್ಕೊತಾರೆ, ಇಲ್ಲ ಅಂದರೆ ಇದರಲ್ಲೂ ಕೆಳಗಡೆ ಎಲ್ಲ ಒಂದೊಂದು ಕಡೆ ಜಲ ಇದೆ ಅಂತೆ, ಜಲದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಮತ್ತು ಇದನ್ನು ಕ್ಲೀನು ಮಾಡ್ತಾ ಇರ್ತಾರಂತೆ, ಹಾಗಾಗಿ ನೋಡಿ ಎಷ್ಟು ಕ್ಲೀನಾಗಿದೆ ದೇವಸ್ಥಾನ. ಮಾತ್ರ ಅಲ್ಟಿಗೆ ಸುತ್ತ ನೀರು, ಮಧ್ಯದಲ್ಲಿ ದೇವಸ್ಥಾನ. ಮಗ ಹೇಗಿದೆ ದೇವಸ್ಥಾನ ಒಳಗಡೆ? ಹೆಂಗಿದೆ ಒಳಗಡೆ? ಬಟ್ ವಿಡಿಯೋ ಮಾಡಕ್ಕೆ ಬಿಡ್ತೀರ, ಅದೇ ಕೆತ್ತನೆ ಮಾತ್ರ ಚೆನ್ನಾಗಿ ಮಾಡೋದು. ನೋಡಿ ಗೈಸ್, ದೇವಸ್ಥಾನ ಇಲ್ಲಿದೆ. ಮತ್ತು ಇಲ್ಲಿ ಮೇಲ್ಗಡೆ ನೋಡಿ ಇದಾಗ್ತಾಯಿದೆ, ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ. ಅಂದರೆ ಇಲ್ಲಿ ಎಂಥದ್ದು ಮಗ, ರಾಮ ಮಠ ಅಲ್ಲ, ರಾಮಚಂದ್ರಪುರ ಮಠ ಹೊಸದಾಗಿ ಇಲ್ಲಿ ಶಿಫ್ಟ್ ಆಗ್ತಿದೆ. ಅಲ್ಲಿರೋ ಮಠನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಇಲ್ಲಿ ಕಲ್ಲು ಸ್ಥಾಪನೆ ಮಾಡ್ತಾರಂತೆ. ಇನ್ನೂ ಇಲ್ಲಿ ನೆಕ್ಸ್ಟು ರಾಮಚಂದ್ರಪುರ ಮಠ ಇಲ್ಲಾಗತ್ತೆ, ಅಲ್ಲಿ ಹಳೇದಿದ್ದು ಕ್ಲೋಸ್ ಆಗಿ ಇಲ್ಲಿ ಓಪನ್ ಮಾಡ್ತಾರೆ. ಅದು ಸ್ವಲ್ಪ ಟೈಮ್ ತಗೊಳತ್ತೆ. ಇದೂ ಅಷ್ಟೇ, ಒಂದೊಂದು 2 ಇಯರ್ಸ್ ಆದಮೇಲೆ ಇದು ಫುಲ್ ರೆಡಿ ಆಗುತ್ತೆ ಅಂತ ಹೇಳ್ತು. ಒಳಗಡೆ ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ದೇವಸ್ಥಾನಕ್ಕೆ ಬಂದು ಇವನು ಫೋಟೋಶೂಟ್ ನೋಡಿ, ಆಸ್ಥೆಟಿಕ್ ಫೋಟೋಶೂಟ್ ಅಂತ. ಇವನು ಕರ್ಮ, ಇವನು ಫೋಟೋಗ್ರಾಫರ್, ಇವನು ಕರ್ಮ. ಇವನು ಅಂತಾರೆ. ನಾರ್ಮಲ್ ಫೋಟೋ ತಕ್ಕೊಳ್ರಂದ್ರೆ ಆಸ್ಥೆಟಿಕ್ ಅಂತ. ಮಂಡೆ ವಾರೆ, ಕುತ್ತಿಗೆ ವಾರೆ ಇದೇ ಮಾಡ್ತಾಯಿದ್ದಾರೆ ಅವಾಗಿನ. ತಕ್ಕಳ ಫೋಟೋ ಆಕ್ಟಿಂಗ್ ಮಾಡ್ತೀಯ ಕನ್ನಡ. ಹಾಯ್ ಗಾಯ್ಸ್, ಇವಾಗಷ್ಟೇ ನಾವು ಕಾರಣಗಿರಿ ಟೆಂಪಲ್ ಅಂದರೆ ಸಿದ್ಧಿವಿನಾಯಕ ಟೆಂಪಲಲ್ಲಿ ನಾಳೆ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಪೂಜೆ ಇದೆ ಅಂತೆ. ಇವತ್ತು ಅಲ್ಲಿ ಅನ್ನದಾಸೋಹ ಇತ್ತು, ಹಾಗಾಗಿ ಎಲ್ಲರೂ ಪ್ರಸಾದ ಸೇವನೆ ಮಾಡಿಕೊಂಡು ಬಂದಿದ್ದೀವಿ. ಇವಾಗ ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ, ಭಾಳ ಇನ್ಸ್ಟಾಗ್ರಾಮಲ್ಲೆಲ್ಲ ಭಾಳ ವೈರಲ್ ಆಗಿರೋ ಪ್ಲೇಸು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನೋಡಿ ಗೈಸ್, ಇದು ಭಾಳ ಇವಾಗಿನ ಟೈಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿರೋದು ಗೋಮುಖ ಅಂತೇಳಿ. ಇದು ಗೋವಿಂದು ಮುಖ ಬಂದಿದೆ ನೋಡಿ. ಇದು ಒಂದು ಕಿವಿಲಿ ಮೆಟ್ಲಿದೆ ನೋಡಿ, ಇಲ್ಲಿಂದ ಹತ್ತಿ ಆ ಕಡೆ ಕಿವಿಯಿಂದ ಇಳಿಯೋದು. ಇದು ಒಳಗಡೆ ಹೇಗಿದೆ ಅಂತೇಳಿ ಈ ವಿಡಿಯೋಲಿ ತೋರಿಸ್ತೀನಿ, ನೋಡೋಣ ಇವಾಗ ಬನ್ನಿ ಗಾಯ್ಸ್. ಈ ಸೈಡ್ ಬಾರೋ, ಫ್ರೇಮಲ್ಲಿ ಬರ್ತವನೆ ಹಾತ್ಲೆ. ನೀಲಿ ಟೆಪ್ ಹುಡುಗ ಸೈಡ್ ಬಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗೈಸ್ ಇಲ್ಲಿ ನೋಡಿ, ಒಂದೇ ಥರ 2 ತಲೆಗಳು ಹೆಂಗೆ ಹೋಗ್ತದವಂತ. ನೋಡಿ ಗಾಯ್ಸ್, ಇದೆ
ಒಂದು ಕಿವಿಯಿಂದ ಹೋಗ್ಬೇಕು. ಮೆಟ್ಲು ಫುಲ್ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡು ಒಳಗೆ ಹೋಗ್ಬೇಕು. ಕೆರೆ ಮಗ ಹಿಂದ್ಗಡೆದು ಎಲ್ಲಿದೆ ಕೆರೆ? ಅದು ನೋಡಿ ಗೈಸ್, ಐರಾವತ ನಿಂತಿದೆ. ಭಾಳ ಚೆನ್ನಾಗಿದೆ. ಮೊದಲಿಗೆ ಇಲ್ಲಿ ಕ್ಲೀನ್ ಇರಲಿಲ್ಲ, ಇವಾಗೆಲ್ಲ ಭಾಳ ಟ್ರೆಂಡಿಂಗ್ ವಿಡಿಯೋ ಆಗ್ತಿರೋದು ನೋಡಿ, ಕ್ಲೀನ್ ಮಾಡಿದ್ದಾರೆ. ಫಿನಿಶ್ ಹಾಕಿದ ಹಳೇದಣ್ಣ, ಇವಾಗ ಕ್ಲೀನ್ ಮಾಡಿ ಇಟ್ಟಿರೋದು. ಅದೇ ಬಿಟ್ಟಿದ್ದು ಅದನ್ನು. ಈಗ ಜನಗಳು ಜಾಸ್ತಿ ಬರೋದು ನೋಡಿ ಮತ್ತೆ ಓಪನ್ ಮಾಡಿದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ವಾವ್ ನೈಸ್. ಇಲ್ಲಿ ನೋಡಿ ಗಾಯ್ಸ್, ಎಲ್ಲರೂ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ, ಕೆಲವರು ನಾವು ನೋಡ್ಲಿಕ್ಕೆ ಬಂದದ್ದು ಗಾಯ್ಸ್. ಬಾಯ್. ಇದ್ರ ಒಳಗೆ ಅದು ಈ ಥರ ಇದೆ ನೋಡಿ ಗೈಸ್, ನೋಡಕ್ಕೆ ಮಾತ್ರ ಭಾಳ ಚೆನ್ನಾಗಿದೆ. ಅದೇ ಜನಗಳು ಜಾಸ್ತಿ ಬರ್ತಿದ್ದಾರೆ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಕ್ಲೀನ್ ಇರಲಿಲ್ಲ ಅಷ್ಟು. ಈ ಕಡೆ ಒಂದು ಕಿವಿಯಿಂದ ಎಂಟ್ರಿ, ಹಾಗೆ ಒಂದು ಕಿವಿಯಿಂದ ಎಕ್ಸಿಟ್. ಸುಮಾರು ಕಟ್ ಮಾಡಿದ್ದಾರೆ ಎಕ್ಸಿಟ್. ಇದಕ್ಕೆ. ಓ ಗಾಯ್ಸ್, ಇವಾಗ ನಾವು ಬಂದಿರೋದು ಮೇಘರಳ್ಳಿಯಲ್ಲಿರೋ ಯಾವ್ದಿದು ಬ್ಯಾಕ್ ವಾಟರ್. ಅಂದರೆ ಇಲ್ಲಿ ಬ್ಯಾಕ್ ವಾಟರ್ ಮತ್ತು ಸನ್ಸೆಟ್ ಪಾಯಿಂಟ್ ಎರಡು ನೋಡ್ರೆ ಗೋವಾಗಿಂತ ಏನು ಕಮ್ಮಿ ಇಲ್ಲ ಗೈಸ್. ನೋಡಿ ನೋಡಿ, ಇದು ಇವೆಲ್ಲ ಬ್ಯಾಕ್ ವಾಟ್ರು. ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ಇನ್ನೂ ವಿಡಿಯೋ ಮಾಡ್ತಾ ಇರ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಅದರ್. ಬಾಯ್ ಬಾಯ್.